ಮೋದಿ ವಿಚಾರಕ್ಕೆ ಬಂದಾಗ ಮಾತ್ರ ನಾವು ಪಕ್ಷ ನೋಡೋದು, ಮುಲಾಜಿ ಇಲ್ಲ ನಾವು ಬಿಜೆಪಿಗೆ ಹಾಕೋದು. ಫಸ್ಟಿಗೆಲ್ಲ ಕಾಂಗ್ರೆಸ್ ಇತ್ತು, ಇವಾಗ ಆತರಲ್ಲ ಸರ್. ಕುಡಿಯಲ್ಲ ಅವು ಹಿಡಿಯಲ್ಲ, ಆ ಹಿಡಿಯೋದು ಕುಡಿಯೋದು ಬಿಟ್ಟಿರೋದು ಚೇಂಜ್ ಆಗಿರೋದು. ಸೈಲೆಂಟ್ ಎಲ್ಲ ನೋಡಿದೀರಾ? ನಾವು ನೋಡಿದ್ವಿ ಸರ್. ನೀವು ನೋಡಿರ್ಬೇಕಲ್ಲ, ಒಳಗೆ ಹೋಗಿಲ್ಲ. ಕೆಲವು ಜನ ಟೆಂಟ್ ಮರಿಲಿಲ್ಲ ಸರ್, ಅದೊಂದು ಮರಿಲಿಲ್ಲ. ಅಲ್ಲಿ ಹೋದ್ರು ಟೆಂಟ್ ಮಾಡ್ಕೊಂತೀರಿ, ಅಲ್ಲಿ ಟೆಂಟ್ ಅಲ್ಲಿ ಯಾರು ಇರ್ತಾರೆ? ಅಲ್ಲ, ನೀವು ಬೋಟಿಗೆ ಹೋದ್ರೆ ಬರ್ಬೇಕಲ್ಲ 2 ದಿವಸ 1 ದಿವಸ ಟೆಂಟ್ ಹಂಗಿರುತ್ತೆ ಬಿಟ್ಟೆ. ಬಾಡಿಗೆ ಗಿಡಿಗೆ ರೂಮ್ ಮಾಡ್ಕೊಂಡ್ರೆ ಜೀವನ ಕಷ್ಟ. ಒಂದ್ಸರಿ ಹೋಗ್ಬಿಟ್ರೆ ಸರ್ ಒಂದು 10 ದಿನ ನಾವು ಬರಲ್ಲ ಬೋಟಿಗೆಲ್ಲ. ಡೀಪ್ ಸೀ ಟ್ರಾವೆಲರ್ ಹೋಗ್ತೀರಾ ನೀವು? ಅದರಲ್ಲೇ ಮೀನ್ ಹಿಡಿದು ಹಾಕೊಂಡು ಬರ್ತೀರಲ್ಲ. ಓನರ್ ಎಲ್ಲಿ ಯಾರು ಬಲ್ಪೇವ್ರ? ಐಲ್ಯಾಂಡ್ ಇದೆಯಲ್ಲ, ಸೆಂಟ್ ಮೇರಿಸ್ ಐಲ್ಯಾಂಡ್ ಎಲ್ಲ ನೋಡಿದೀರಾ? ನಾವು ನೋಡಿದ್ವಿ ಸರ್. ನೀವು ನೋಡಿರ್ಬೇಕಲ್ಲ, ಒಳಗೆ ಹೋಗಿಲ್ಲ. ಹೋಗ್ಬೇಕು, ಒಂದು ಭಾನುವಾರ ರಜಾ ಮಾಡಿದಾಗ ಹೋಗ್ಬೇಕು. ಅವ್ರು ಬರೀ ದುಡಿಮೆಯಲ್ಲಿ ಇರ್ತಾರೆ ಸರ್. ದುಡಿಮೆಯಲ್ಲಿ ಇರ್ತಾರೆ. ಬೋಟ್ ಇಲ್ಲಿಗೆ ಬಂದ್ರ ಮೇಲೆ ಎಲ್ಲಿ ದುಡಿಮೆ? 2 ದಿವಸ ಫ್ರೀ ಇರ್ತಾರಲ್ಲ, ರಿಪೇರಿ ಇರುತ್ತೆ, ಖರ್ಚಾಗ್ಬಿಡುತ್ತಾರ ಅಂತ. ಕುಡಿಯೋದ್ರೆಲ್ಲ ಹೆಂಗಿದೆ ನಿಮ್ಮಲ್ಲೆಲ್ಲ ಈಗ? ಒಂದು ಸರ್ ಇಡೀ ನಮ್ಮ ಇದ್ರಲ್ಲಿ ಕುಡಿಯೋರಿಲ್ಲ ಅಂದ್ರೆ ನಮ್ಮೂರಲ್ಲಿ ಒಂದು ಜನ ಆ ವಿಡಿಯೋರು ಕುಡಿಯೋದು ಬಿಟ್ಟಿರೋದು ಚೇಂಜ್ ಆಗಿರೋದು. ಯಾರ್ಯಾರು ಎಲ್ಲ ಬಿಟ್ಬಿಟ್ಟಾರೆ ಸರ್. ಈಗ ಎಲ್ಲ ಹಳಬರೆಲ್ಲ ಕುಡಿತಾ ಇದಾರಲ್ಲ. 2-3 ಜನ ಇದಾರೆ ಅಷ್ಟೇ ಹಳಬರು. ಕೃಷ್ಣಪ್ಪ ಕುಡಿತಾನೆ, ಈಗಲೂ ದುಡ್ಡು ಇಸ್ಕೊಂಡು ಹೋಗ್ತಾನೆ. 2 ಜನ 3 ಜನ ಇದಾರೆ ಅಷ್ಟೇ ಜನ ಇರೋದು. ಹಾವು ಹಿಡಿಯೋರು ಮಾತ್ರ ಕುಡಿತಿದ್ದಾರೆ. ಹಾವು ಹಿಡಿದಿದ್ದವ್ರು ಯಾರು? ಕುಡಿಯಲ್ಲ ಅವು ಹಿಡಿಯಲ್ಲ. ಹಾವು ಹಿಡಿಯಲ್ಲ, ಕುಡಿಯಲ್ಲ. ಈಗ ಮಂಗಳೂರಿಗೆ ಹೋದ್ರು ನಿಮ್ಗೆ ಕುಡಿಬೇಕು ಅನ್ಸಲ್ಲ? ನಮಗೆ ಒಂದು ಕಂಡೀಷನ್ ಇದೆ ಸರ್, ಕುಡಿದ್ರೆ ಹೊಡಿಯೋದು ಬಿಡಿಯೋದೆಲ್ಲ ಇರತ್ತೆ ಮಕ್ಕಳಿಗೆ. ಯಾವಾಗಿಂದ ಅದು? ಗೊತ್ತಲ್ಲ ಸರ್. ಮುಂಚಿಂದಿಲ್ಲ, ಮುಂಚೆಯಿಂದ ಸರ್. ಮುಂಚಿಂದ ಕುಡ್ತಾ ಜಾಸ್ತಿ ಇತ್ತು. ಸ್ವಲ್ಪ ಸ್ಮೆಲ್ ಬರುತ್ತೆ. ಈಗ ಯಾರೋ ಕುಡ್ದಾರೆ, ಈಗ ಯಾರೋ ಕುಡ್ದಿದ್ದಾರೆ. ಇಲ್ಲ ನಿನ್ನೆ ರಾತ್ರಿ ಯಾರೋ ಕುಡ್ದಿರ್ಬೇಕು. ತಂಬಾಕು ಅಡಿಕೆ ಎಲ್ಲ ಇದೆ, ಬಿಡಿ ಎಲ್ಲ ಇದೆಯಾ? ಬಿಡಿ ಇಲ್ಲ. ತಂಬಾಕು ತಿಂತೀರಾ? ಈ ಮತ್ತೆ ಈಗ ಇದು ಗುಡ್ಕಾಗಳು ಶುರುವಾಗೈತ, ಬಹಳ ಡೇಂಜರ್ ಅವೆಲ್ಲ. ಒಂದ್ 2 ಜನ ಒಂದು ಹುಟ್ಟಿದಾಗಿಂದ ಏನು ಅಭ್ಯಾಸನೇ ಮಾಡಿಲ್ಲ. ಒಂದ್ ಬರೀ ಟೀ ತಿಂಡಿ ಅಷ್ಟೇ. ನಾನು ಇವನು 2 ಜನ, ಇವನು ಸ್ವಲ್ಪ ಇವನು ಒಂಚೂರು ಅಡ್ಡಿಲ್ಲ. ಇರ್ಲಿ ತೊಂದ್ರೆ ಇಲ್ಲ. ಅಂತೂ ಈಗ ನೀವು ಹುಟ್ಟಿದ್ದಲ್ಲ ಇದೇ ಮನೇಲಿ ಹುಟ್ಟಿದ್ರಾ? ಅಥವಾ ನೀವು ಅಲ್ಲಿ ಕ್ಯಾಂಪಲ್ಲೇ ಹುಟ್ಟಿದ್ರಿ? ಬಟ್ ಈ ಮನೆಗೆ ಬಂದಾಗ ನೀವೆಲ್ಲ ವಾಸ ಆದ್ರಿ, ಸಣ್ಣ ಸಣ್ಣ ಮಕ್ಕಳು. ಈಗ ಎಷ್ಟು ಮನೆ ಇದೆ ನಿಮ್ಮಲ್ಲೀಗ? 60 ಮನೆ. ಇನ್ನು ಮತ್ತೆ ಜಾಸ್ತಿ ಆಗ್ತದೆ ಈಗ. ಅದಕ್ಕೇನ್ ಮಾಡ್ತೀರಿ? ಪಕ್ಕದಲ್ಲೇ ಕಟ್ಕೊಂತ ಇದಾರ? ಜಾಗ ಇಲ್ಲ. ಹಾ, ಮತ್ತೆ ಕೇಳಬೇಕಿತ್ತು MLA ಅವರು MP ಅವರಿಗೆಲ್ಲ. ಅಲ್ಲಲ್ಲ, ಅದು ಎಲ್ಲರೂ ಕೊಡಿ ಅಂತ ಹೇಳ್ಬೇಕು ಅಲ್ವಾ? ಫೀಲ್ಡೇ ಇಲ್ಲ ಸರ್. ಅಷ್ಟು ದೊಡ್ಡ ಊರಿಗೆ ಮಾಡ್ಕೊಟ್ಟಿದ್ದಾರೆ. ಶಾಲೆಗೆಲ್ಲ ಹಲ್ಗುಡೆ ಶಾಲೆಗೆ ಹೋಗ್ತೀರಾ? ಅಲ್ಲಿ ಮೆಂಬರ್ ಯಾರೀಗ? ಹಾ ಹಾ ಹಾ, ಅವ್ರು ಏನಂತಾರೆ ಮತ್ತೆ? ಮಾಡ್ಕೊಡ್ತೀವಿ ಅಂತಾರ? ನೋಡೋಣ ಅಂತ ಹೇಳ್ತಾರೆ. ಅವ್ರ ಎಲೆಕ್ಷನ್ ಬಂದು ನೋಡೋಣ ಅಂತ ಹೇಳ್ತಾರೆ, ಆಮೇಲೆ ಕೈ ಕೊಡ್ತಾರೆ. ಈಗ ಪಕ್ಷ ಪಾರ್ಟಿ ಇದೆ ನಿಮ್ದೆಲ್ಲ? ಅಲ್ಲ, ಫಸ್ಟಿಗೆಲ್ಲ ಕಾಂಗ್ರೆಸ್ ಇತ್ತು, ಇವಾಗ ಆತರಲ್ಲ ಸರ್. ಈಗಲೂ ಸರ್ ಕಾಂಗ್ರೆಸ್ ಅಂದ್ರೆ ನಮ್ಗೆ ಯಾರು ಕೆಲಸ ಮಾಡ್ಕೊಡ್ತಾರೆ ಅವ್ರಿಗೆ ಅಷ್ಟೇ. ನಮಗೆ ಯಾವ್ದಂದ್ರೆ ಸರ್ ಮೇನ್ ಆಗಿ ನಮ್ಗೆ ಪಕ್ಷ ಅಲ್ಲ, ಜನಗಳನ್ನು ನಮಗೆ ಚೆನ್ನಾಗಿ ಯಾರು ಅಲ್ಲ. ಸರಿ, MLA ಎಲೆಕ್ಷನ್ MP ಎಲೆಕ್ಷನ್ಗೆಲ್ಲ ಪಕ್ಷ ನೋಡ್ಬೇಕಲ್ಲ ನೀವು? ಅಲ್ಲ, ಮೋದಿ ವಿಚಾರಕ್ಕೆ ಬಂದಾಗ ಮಾತ್ರ ನಾವು ಪಕ್ಷ ನೋಡೋದು, ಮುಲಾಜಿ ಇಲ್ಲ ನಾವು ಬಿಜೆಪಿಗೆ ಹಾಕೋದು ಸರ್. ಹೌದು, ಆ ಟೈಪ್ ಮಾಡ್ತೀವಿ. ಇದಕ್ಕೆಲ್ಲ ನಾವು ನೋಡ್ತೀವಿ. ಗೋಪಾಲಕೃಷ್ಣ ಸರ್ ನೋಡಿ ಹಾಕಿದೀವಲ್ಲ, ಹಾಕಿದ್ರಿ. MLA ಅವ್ರಿಗೆ ಹಾಕಿದ್ರಿ, MP-ಗೆ ಬಿಜೆಪಿಗೆ ಮಾಡಿದ್ರಿ ಮೋದಿ ಕಾರ್ಡ್ ಇದರಿಂದ. ಉಡುಪಿನಲ್ಲೆಲ್ಲ ಯಾವ ಪಕ್ಷ ಜೋರಿದೆ? ಬಿಜೆಪಿ ಸುನಿಲ್ ಕುಮಾರ್ ಅವ್ರ ಕಾರ್ಕಳ. ನಿಮ್ ಮಲ್ಪೆನಲ್ಲಿ ಬೇರೆ MLA ಅಲ್ಲ, ಸುವರ್ಣ ಯಶ್ಪಾಲ್ ಸುವರ್ಣ. ಬಿಜೆಪಿನೇ ಜಾಸ್ತಿ. ಅಲ್ಲಿ ಮಂಗಳೂರಿಂದ ಕುಂದಾಪುರ ತನಕನು ಬಿಜೆಪಿನೇ. ಮಂಗಳೂರು ಬಿಟ್ರೆ ಸರ್ ಭಟ್ಕಳ ಕ್ಷೇತ್ರ ಕಾಂಗ್ರೆಸ್. ಈಗ ನೀವು ಬೋಟಿಗೆಲ್ಲ ರಜಾಕ್ ಬಂದಿದ್ರಿ? ಈಗ ಎಷ್ಟು ದಿವಸ ರಜಾ ಹಾಕಿದ್ರಿ? 1 ತಿಂಗಳು. ಇದು ಯಾರು ಭಟ್ರು ಯಾರು ಬರ್ತಾರೆ ಇದಕ್ಕೆ ಪೂಜೆಗೆಲ್ಲ?
ಏನ್ ಹೆಸರು? ಶ್ರೀಕಾಂತ್ ಭಟ್ರು ಅಂತೇಳಿ. ಎಲ್ಲಿ ಯಾರವರು? ಪುರಪ್ಪನೆ. ಪುರಪ್ಪನೆ ಸರ್, ಗಡಿಗಟ್ಟೆ ಹೆಗ್ಗೋಡು ಪುರಪ್ಪನೆ ಅಂತ ಶ್ರೀಕಾಂತ್ ಭಟ್ರು ಅಲ್ಲಿ ನಾವು ಮಾಡಿದ್ದೀವಿ. ಶ್ರೀಕಾಂತ್ ಭಟ್ ಅಂತನಾ? ಮತ್ತೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅವಾಗ? ಪ್ರತಿಷ್ಠಾಪನೆ ಮಾಡಿದ್ದಿಲ್ಲ ಶ್ರೀಧರ್ ಭಟ್ರು. ಅವ್ರು ಮಾಡಿದ್ದ? ಹಾ ಮತ್ತೆ ಸರ್ ಯಕ್ಷಗಾನ ಇದೆ. ಯಕ್ಷಗಾನದಲ್ಲಿ ನಮ್ಮ ಸಿದ್ದಾಪುರ ಅಂದ್ರೆ ಬಿಟ್ಟಿದ್ದಾರೆ ಸರ್ ಅವಾಗ. ಅಂದ್ರೆ ಹಿಂಗೆ ಒಂದು ಅವ್ರು ಪ್ರತಿಷ್ಠಾಪನೆ ಫಸ್ಟ್ ಮಾಡಿದ್ರು. ಆಮೇಲೆ ಸ್ವಲ್ಪ ದಿನ ಅವರು ಬೇರೆ ಕಡೆ ಅಂತ ಬೇರೆ ಪೂಜೆ ಅಂತ ಹಂಗೆ ಚೇಂಜ್ ಆಗ್ತಾ ಅವರು. ಎಷ್ಟು ಖರ್ಚಾಗತ್ತೆ ಇದಕ್ಕೆ? ಇದು ಖರ್ಚು ಸರ್ ಒಂದು 2.5 ಲಕ್ಷ 3 ಲಕ್ಷ ರೂಪಾಯಿ ಆಗುತ್ತೆ ಸರ್ ಅಬ್ಬಾ. ಇದಕ್ಕೆ. ಯಕ್ಷಗಾನ ಇಟ್ಟಿವಿ ಸರ್. ನೀವು ಮನೆಯಿಂದ ಒಬ್ಬೊಬ್ರು ಎಷ್ಟು ಹಾಕೊಂತೀರಾ? ಒಬ್ರು ಮನೆ ಮೇಲೆ ಒಂದು ಅಂದ್ರೆ ಸ್ವಲ್ಪ ನೋಡ್ಬೇಕು ಸರ್, ಮನೆ ನೋಡಿ ಒಂಚೂರು ಅಂದಾಜು ಎಷ್ಟು? ಒಂದೊಂದು ಬಡವ್ರ ಮನೆಗೆಲ್ಲ ಒಂದು 500,000 ರೂಪಾಯಿ ಆಗ್ತಾರೆ. ದೊಡ್ಡ ಮನೆಗೆ 2,000. ಅವ್ರವ್ರ ತಾಕತ್ತಿಗೆ ತಕ್ಕಂಗೆ. ನಮ್ಮಲ್ಲಿ 20 ಮನೆ ಇದಾವೆ. 500 ಹಾಕಿದ್ರೆ ಅದು ಕೊಡ್ಲಿಕ್ಕೆ ಸ್ವಲ್ಪ ಕಷ್ಟ. ಸ್ವಲ್ಪ ನೋಡ್ಕೋಬೇಕು ಸರ್. ಆವಾಗ ನಿಮ್ ಟೈಮಲ್ಲಿ ಆ ಟೈಮಲ್ಲಿ ಹೆಂಗಿದ್ರು ಹಂಗೆ ಇದ್ದಾರೆ ಇನ್ನು. ಅವ್ರು ಇಂಪ್ರೂವ್ ಆಗ್ಲಿಲ್ಲ. ಕೆಲವರೆಲ್ಲ ಒಳ್ಳೆ ಮನೆ ಮಾಡ್ಕೊಂಡ್ರು ಅಂತ ಹೇಳ್ತಾರೆ. ಇಂಪ್ರೂವ್ ಆಗ್ಯಾರ. ನೋಡ್ಕೋಬೇಕು ಸರ್. ಅವ್ರದ್ದು ಒಂಚೂರು ಕಷ್ಟ. ಅಥವಾ ಹಾವು ಹಿಡಿಯೋದ್ರಿಂದ ಹೊರಗಡೆ ಹೋದ್ರಿ ಈಗ ನೀವು? ಹೊರಗಡೆ ಬಂದಿ ಸರ್. ಹಾವುಗೊಲ್ರು ಅನ್ನೋದನ್ನು ಬದಲಾಯ್ತು ಈಗ. ಜಾತಿ ಕಾಲಮಲ್ಲಿ ಏನಂತ ಬರೆಸ್ತೀರಿ? ಅದೇ ಬರೀತೀರಾ? ಅದು ನಿಮ್ಗೆ ಏನು BCM A ಬರುತ್ತೋ ಏನ್ ಬರುತ್ತೆ ಕ್ಯಾಟಗರಿ? ಪ್ರವರ್ಗ 1. SC ST ಕೊಡ್ಲಿಲ್ಲ, ಸರ್ಕಾರ ಕೊಟ್ಟಿಲ್ಲ. ಅಂದ್ರೆ ಫಸ್ಟ್ ಬರ್ಸಿದ್ರೆ ಸರಿ ಇರ್ಲಿಲ್ಲ ನಮ್ಗೆ. ಅವಾಗ ಏನಂದ್ರೆ ಮೈಂಡ್ ಇರ್ಲಿಲ್ಲ, ಜನನ ತಿಳುವಳಿಕೆ ಇರ್ಲಿಲ್ಲಲ್ಲ. ಮೆಂಬರ್ ನಿಂತ್ಕೊಂಡು ಬರ್ಸಿರೋದು. ಫಸ್ಟಿಗೆ ಒಬ್ರು ನಮ್ಮಲ್ಲಿ ಲೆಫ್ಟರಲ್ಲಿ ಒಬ್ರು ಇದ್ರು. ಅವರು ಆ ವಾರ್ಡಿಗಂತ ಬರ್ಸಿದ್ರೆ SC ಬರುತ್ತೆ ಅಂತ ಹೇಳಿದ್ರು. ಕೊನೆಗೆ ಇದು ಪ್ರವರ್ಗ 1 ಆಗ್ಬಿಡ್ತು ಜನರಲ್ ಆಗಿ. ಇವಾಗಿನ ಜನ ಆಗಿದ್ರೆ ಸ್ವಲ್ಪ ಇದಿತ್ತಲ್ಲ. ಅದೇ ಸರ್ ಸ್ವಲ್ಪ. ನೀವು ನಿಮ್ ನೆಂಟರುಗಳು ಬೇರೆ ಬೇರೆ ಕಡೆ ಎಲ್ಲೆಲ್ಲಿದ್ದಾರೆ ಈಗ? ಚಂದ್ರಗುತ್ತಿದ್ದಾರೆ, ಮತ್ತೆ ಮಂಗಳೂರಲ್ಲಿ ಇದ್ದಾರೆ, ಇಲ್ಲಿ ಗಡಿಗಟ್ಟಲ್ಲಿ ಇದ್ದಾರೆ, ಶಿರುವಂತಲ್ಲಿದ್ದಾರೆ. ಅವರಿಗೆಲ್ಲ ರಿಸರ್ವೇಶನ್ ಇದೆಯಾ ಅಲ್ಲಿ? ಇಲ್ಲ, SC ಕೊಟ್ಬಿಟ್ಟಾರೆ ಸರ್. ಅವ್ರು ಏನಂತ ಬರ್ಸಿದ್ರಂತೆ? ಒಡ್ಡ ಬೋಯ್ ಅಂತ ಬರ್ಸಿದ್ರು. ಅವ್ರದ್ದೆಲ್ಲ ಇಟ್ಕೊಂಡು ಸರ್ಟಿಫಿಕೇಟ್ ಎಲ್ಲ ಸ್ವಲ್ಪ ಹೋರಾಡಿದ್ವಿ ಸರ್. 3-4 ಲಕ್ಷ ಖರ್ಚು ಮಾಡಿದ್ವಿ. ಆದ್ರೆ ನಮಗೆ ಬೆಳ್ಳಿಲ್ಲ. ಈಗ ಹಾವುಗೊಲ್ರು ಬೇರೆ, ಒಡ್ಡ ಬೋಯಿ ಬೇರೆನೋ? ಒಂದೇನದಲ್ಲ? ಅಲ್ಲ, ಇದು ಬೇರೆ ಬೇರೆ ಮಾಡಿಬಿಟ್ಟು. ಆ ವಾರ್ಡಿಗೆ ಅಂದ್ರೆ ಸರ್ ಪ್ರವರ್ಗ 1 ಬರುತ್ತೆ ಅಂತ ಹೇಳಿದ್ರೆ, ಇದು ಒಡ್ಡ ಬೋಯ್ ಅಂದ್ರೆ ಅದು SC. ನೀವು ಆಂಧ್ರ ಮೂಲದಿಂದನೇ ಬಂದವರಲ್ಲ? ಎಲ್ಲರೂ ಆಂಧ್ರ ಮೂಲದವ್ರು, ಎಲ್ಲ ತೆಲುಗು ಮಾತಾಡೋರೆ. ಇಲ್ಲಿ ಬಂದು ಚೇಂಜ್ ಆಗಿದೆ. ಅದು ಎಷ್ಟು ವರ್ಷದಿಂದ ಬಂದ್ರೆ ಇಲ್ಲಿ ಗೊತ್ತಿಲ್ಲ. ಪ್ಯೂರ್ ತೆಲುಗಲ್ಲ, ಮಿಕ್ಸ್ ಇರುತ್ತೆ. ಕನ್ನಡ. ಈಗ ನಿಮ್ ಭಾಷೆ ಮಾತಾಡೋರು ಎಷ್ಟು ಜನ ಇದ್ದಾರೆ? 60 ಮನೇಲಿ ಇದ್ದಾರೆ. ಮಕ್ಕಳು ಕಲ್ತಿಯಾರಲ್ಲ? ಹಾ 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 ತೆಲುಗು. ನಮ್ಮ ನೆಂಟರು ಇರೋರೆಲ್ಲ ತೆಲುಗೆ. ಈಗ ಶಾಲೆಯಲ್ಲಿ ಕನ್ನಡ ಕಲಿತಾ ಇದಾರಲ್ಲ, ಓದಿ ಬರೆಯೋದೆಲ್ಲ ಕಲ್ತಿದ್ರಿ? ಶಾಲೆಯಲ್ಲಿ ಅಂತಲ್ಲ, ಎಲ್ಲರಿಗೂ ಕನ್ನಡನೂ ಬರುತ್ತೆ. ಕನ್ನಡ ನಿಮ್ಮ ಭಾಷೆ ತೆಲುಗು, ಮತ್ತೆ ಬೇರೆ ಭಾಷೆ ಯಾವ್ದು ಕಲ್ತ್ರಿ? ತುಳು ಅರ್ಥ ಆಗತ್ತೆ ಸರ್, ಮಾತಾಡ್ತೀವಿ ಸರ್. ಉಡುಪಿ ಹೋಗಿದ್ರಿಂದ. ಈ ಉರ್ದು ಆ ಕಡೆ ಗೊತ್ತಿಲ್ಲ. ನಮಗೆ ತುಳು ಒಂದ್ ಸ್ವಲ್ಪ ಬಿಟ್ರೆ ಸರ್, ಮತ್ತೆ ಯಾವ ಭಾಷೆ ಯಾವ್ದು ಗೊತ್ತಿಲ್ಲ. ಕನ್ನಡ ತೆಲುಗು ಅದು. ಇಂತೂ 15ನೇ ವರ್ಷದ ಕಾರ್ಯಕ್ರಮ ಮಾಡ್ತಾ ಇದೀರಿ ಈಗ. ಇದೇ ಹ್ಯಾಂಡ್ ಬಿಲ್ಲು ಅಲ್ವಾ? ಅಂತೂ ನೀವು ನಮ್ಮ ಹಾವುಗೊಲ್ಲರ ಕ್ಯಾಂಪ್ನವರು ಹಾವು ಹಿಡಿಯೋದನ್ನ ಬಿಟ್ಟು ನಾಗದೇವರನ್ನ ಪ್ರತಿಷ್ಠಾಪನೆ ಮಾಡಿ ಈಗ ಬಂದಿದ್ದೀರಿ ಈಗ. ಆಯ್ತು, ನಮಸ್ಕಾರ ನಿಮ್ಗೆಲ್ಲರಿಗೂ. ನಮಸ್ಕಾರ.